ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಗೂಗಲ್ ಇನ್ ಡೇಂಜರ್. ಇನ್ನು ಮುಂದೆ ಗೂಗಲ್ ಭಾರತದಲ್ಲಿ ವರ್ಕ್ ಆಗುತ್ತೆ ಅನ್ನುವ ಗ್ಯಾರಂಟಿ ಇಲ್ಲ. ಸ್ನೇಹಿತರೆ, ಪ್ರಧಾನಿ ನರೇಂದ್ರ ಮೋದಿ ಇತ್ತೀಚೆಗೆ ಒಂದು ಮಾತು ಹೇಳಿದ್ರು. ಈ ಜಗತ್ನಲ್ಲಿ ಭಾರತಕ್ಕೆ ಅತಿ ದೊಡ್ಡ ಶತ್ರು ಏನಾದರೂ ಇದ್ರೆ ಅದು ನಿರ್ಭರತೆ ಮಾತ್ರ. ಅಂದ್ರೆ ನಾವು ಬೇರೆಯವರನ್ನ ಅವಲಂಬಿಸಿರೋದು. ಇದೊಂದನ್ನ ಸರಿ ಮಾಡಿಬಿಟ್ರೆ ಭಾರತಕ್ಕೆ ಯಾವ ಶತ್ರುಗಳು ಕೂಡ ಇಲ್ಲ ಅಂತ ಮೋದಿ ಹೇಳಿದ್ರು. ಈ ಮಾತಿನಲ್ಲಿ ತುಂಬಾನೇ ಅರ್ಥ ಇದೆ. ಭಾರತ ಇವತ್ತಿಗೂ ಕೂಡ ಹಲವು ವಿಚಾರಗಳಿಗಾಗಿ ಬೇರೆ ಬೇರೆ ದೇಶಗಳನ್ನೇ ಅವಲಂಬಿಸಿಕೊಂಡಿದೆ. ಕೇವಲ ದೇಶ ಮಾತ್ರವಲ್ಲ, ಜನರು ಕೂಡ ಬೇರೆ ಬೇರೆ ದೇಶಗಳನ್ನೇ ನಂಬಿಕೊಂಡು ಬದುಕ್ತಾ ಇದ್ದಾರೆ. ಈ ದೇಶಗಳು ನಮ್ಮ ವಿರುದ್ಧ ತಿರುಗಿ ಬಿದ್ದಾಗ ತೊಂದರೆ ಜನರಿಗೂ ಕೂಡ ಆಗುತ್ತೆ, ದೇಶಕ್ಕೂ ಕೂಡ ಆಗುತ್ತೆ. ಅಮೆರಿಕದ ವಿಚಾರದಲ್ಲಿ ಈಗ ಅದೇ ಆಗಿದ್ದು. ಅಮೆರಿಕಾದಲ್ಲಿ ನೆಲೆಸಿರುವ ಭಾರತೀಯರಿಗೆ ಯಾವ ಶಾಕ್ಗಳು ಎದುರಾಗುತ್ತಿದೆ ಅನ್ನೋದು ನಿಮಗೆಲ್ಲ ಗೊತ್ತಿರಬಹುದು. ನಮ್ಮಲ್ಲಿ ಕೆಲವರು ಅಮೆರಿಕದ ಉದ್ಯೋಗವನ್ನೇ ನಂಬಿಕೊಂಡು ಜೀವನ ಮಾಡ್ತಾ ಇದ್ರು, ಆದರೆ ಈಗ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಮುಂದೆ ಏನ್ ಮಾಡೋದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದನ್ನೇ ಮೋದಿ ಹೇಳಿದ್ದು, ಅವಲಂಬನೆಯೇ ಭಾರತದ ದೊಡ್ಡ ಶತ್ರು ಅಂತ. ಹೀಗಾಗಿ ಅವಲಂಬನೆಯಿಂದ ಸಂಪೂರ್ಣವಾಗಿ ಹೊರಬರೋದಕ್ಕೆ ಭಾರತ ಪ್ಲಾನ್ ಮಾಡ್ತಾ ಇದೆ. ಅಮೆರಿಕದ ಕಂಪನಿಗಳಾದ ಗೂಗಲ್, ಮೈಕ್ರೋಸಾಫ್ಟ್ ನಂತಹ ಕಂಪನಿಗಳಿಗೆ ಪರ್ಯಾಯ ಕಂಪನಿಗಳು ಭಾರತದಲ್ಲಿ ಅಭಿವೃದ್ಧಿಯಾಗೋದಕ್ಕೆ ಶುರುವಾಗಿದೆ. ಯಾವ ರೀತಿ ಚೀನಾ ಅಮೆರಿಕದ ಅವಲಂಬನೆಯಿಂದ ಸಂಪೂರ್ಣವಾಗಿ ಹೊರಬಂತೋ, ಅದೇ ರೀತಿ ಭಾರತ ಕೂಡ ಅಮೆರಿಕದ ಅವಲಂಬನೆಯಿಂದ ಹೊರಬರೋದಕ್ಕೆ ಪ್ಲಾನ್ ಮಾಡ್ತಾ ಇದೆ. ಇದಕ್ಕೆ ಮೊದಲ ಭಾಗವಾಗಿ ಗೂಗಲ್ಗೆ ಡಿಚ್ಚಿ ಕೊಡುವ ಆ್ಯಪ್ ಅನ್ನ ಭಾರತ ರೆಡಿ ಮಾಡಿದೆ. ಸರ್ಕಾರವೇ ಅದನ್ನ ಪ್ರಮೋಟ್ ಮಾಡೋದಕ್ಕೆ ಮುಂದಾಗಿದೆ. ಅಷ್ಟಕ್ಕೂ ಭಾರತ ಗೂಗಲ್ಗೆ ಪರ್ಯಾಯವಾದ ಸಂಸ್ಥೆಯನ್ನ ಕಟ್ಟೋದಕ್ಕೆ ಸಾಧ್ಯನಾ? ಅದು ಗೂಗಲ್ನಂತೆಯೇ ಕೆಲಸ ಮಾಡುತ್ತಾ? ಚೀನಾ ಮಾಡಿದಂತೆಯೇ ಭಾರತವು ಎಲ್ಲವನ್ನ ತನ್ನಲ್ಲಿಯೇ ಅಭಿವೃದ್ಧಿ ಮಾಡುತ್ತಾ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಮನಸ್ಸಿದ್ದರೆ ಮಾರ್ಗ ಅನ್ನುವ ಮಾತಿದೆ. ಏನೇ ಆಗಬೇಕಾದ್ರೂ ಮೊದಲು ಮನಸ್ಸು ಮಾಡಬೇಕು. ಮನಸ್ಸು ಮಾಡಿದ್ರೆ ಆಗದೇ ಇರುವಂಥದ್ದು ಯಾವುದೂ ಇಲ್ಲ. ಇದಕ್ಕೆ ಚೀನಾ ಬೆಸ್ಟ್ ಎಕ್ಸಾಂಪಲ್. ಚೀನಾ ನಮ್ಮ ವಿರುದ್ಧ ಏನೇ ಮಾಡಿರಲಿ, ಆದರೆ ಚೀನಾದಿಂದ ನಾವು ಕಲಿಯಬೇಕಾದದ್ದು ತುಂಬಾನೇ ಇದೆ. ಈ ವಿಚಾರವನ್ನ ನಾವು ತುಂಬಾ ವಿಡಿಯೋಗಳಲ್ಲಿ ಹೇಳಿದ್ದೇವೆ. ಚೀನಾದಲ್ಲಿ ಫೇಸ್ಬುಕ್ ಇಲ್ಲ, ಗೂಗಲ್ ಇಲ್ಲ, ಇನ್ಸ್ಟಾಗ್ರಾಮ್ ಇಲ್ಲ, ವಾಟ್ಸಪ್ ಇಲ್ಲ. ಕಾರಣ ಇದೆಲ್ಲ ಅಮೆರಿಕದ ಆ್ಯಪ್ಗಳು. ಹಾಗಂತ ಚೀನಾದಲ್ಲಿ ಸೋಷಿಯಲ್ ಮೀಡಿಯಾವೇ ಇಲ್ಲ ಅಂತಲ್ಲ. ಗೂಗಲ್, ಫೇಸ್ಬುಕ್, ವಾಟ್ಸಾಪ್ಗೆ ಪರ್ಯಾಯವಾಗಿ ತಮ್ಮದೇ ಆ್ಯಪ್ಗಳನ್ನು ರೆಡಿ ಮಾಡಿದ್ದಾರೆ ಚೀನಾದವರು. ಜನ ಕೂಡ ಅದನ್ನೇ ಬಳಕೆ ಮಾಡ್ತಾ ಇದ್ದಾರೆ. ಇದನ್ನೇ ಆತ್ಮನಿರ್ಭರತೆ ಅಂತ ಕರೆಯೋದು. ನಮ್ಮ ಸಿಚುವೇಶನ್ ನೋಡಿ, ಪ್ರತಿ ವಿಡಿಯೋದಲ್ಲೂ ಅಮೆರಿಕದ ಬಗ್ಗೆ ವಿರೋಧವಾಗಿಯೇ ಹೇಳ್ತೇವೆ. ಆದರೆ ಅದನ್ನು ಹಾಕೋದು ಮಾತ್ರ ಅಮೆರಿಕ ರೆಡಿ ಮಾಡಿದ ಯೂಟ್ಯೂಬ್ನಲ್ಲಿ. ಇಂತಹ ಅನಿವಾರ್ಯತೆ ಸೃಷ್ಟಿಯಾಗಿರೋದು ಯಾಕೆ ಅಂದರೆ, ನಮ್ಮಲ್ಲಿ ಯೂಟ್ಯೂಬ್ಗೆ ಪರ್ಯಾಯವಾಗಿ ಯಾವುದೇ ದೇಶೀಯ ಆ್ಯಪ್ಗಳಿಲ್ಲ. ಅಂತಹ ಆ್ಯಪ್ಗಳನ್ನು ರೆಡಿ ಮಾಡಿದ್ರು ನಮ್ಮ ಜನ ಅದನ್ನು ಹೆಚ್ಚು ಬಳಕೆ ಮಾಡೋದಿಲ್ಲ. ನಮಗೆ ಬಟ್ಟೆಗಳಿಂದ ಹಿಡಿದು ಲಕ್ಸುರಿ ಐಟಮ್ಗಳವರೆಗೆ ಎಲ್ಲವೂ ಫಾರಿನ್ ದೇಶದ್ದೇ ಆಗಬೇಕು. ಫಾರಿನ್ ಶೋಕಿ ನಮ್ಮನ್ನ ಅಷ್ಟು ಸುಲಭದಲ್ಲಿ ಬಿಡೋದಿಲ್ಲ. ಇದೇ ಧೈರ್ಯದಲ್ಲಿ ಅಮೆರಿಕ ಭಾರತದ ವಿರುದ್ಧ ಇಷ್ಟೆಲ್ಲ ಮಾಡೋದು. ಅಮೆರಿಕಾಗೆ ಒಂದು ವಿಚಾರ ಚೆನ್ನಾಗಿಯೇ ಗೊತ್ತಿದೆ, ಭಾರತ ನಮ್ಮನ್ನ ಹಲವು ವಿಚಾರದಲ್ಲಿ ಅವಲಂಬಿಸಿಕೊಂಡಿದೆ. ಈ ಅವಲಂಬನೆಯನ್ನ ಇದ್ದಕ್ಕಿದ್ದ ಹಾಗೆ ಕಡಿಮೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಅಮೆರಿಕಾಗೆ ಚೆನ್ನಾಗಿಯೇ ಗೊತ್ತಿದೆ. ಇದೇ ಕಾರಣದಿಂದ ಅಮೆರಿಕ ಇಷ್ಟೆಲ್ಲ ಆಟ ಆಡ್ತಾ ಇರೋದು. ಇದು ಈಗ ಭಾರತಕ್ಕೆ ಕೂಡ ಅರಿವಾಗೋದಕ್ಕೆ ಶುರುವಾಗಿದೆ. ಇದೇ ಕಾರಣಕ್ಕಾಗಿ ಭಾರತ ಅಮೆರಿಕದ ಟೆಕ್ನಾಲಜಿಗೆ ಪರ್ಯಾಯವಾದ ಟೆಕ್ನಾಲಜಿಯನ್ನ ಬಿಲ್ಡ್ ಮಾಡೋದಕ್ಕೆ ಹೊರಟಿದೆ. ಭಾರತ ಕೆಲವೊಂದು ಆ್ಯಪ್ಗಳನ್ನು ರೆಡಿ ಮಾಡಬೇಕು. ಇನ್ನು ಕೆಲವು ಭಾರತದಲ್ಲಿ ಆಲ್ರೆಡಿ ರೆಡಿ ಆಗಿದೆ, ಆದರೆ ಅದನ್ನ ಬಳಕೆ ಮಾಡಬೇಕು ಅಷ್ಟೇ. ಉದಾಹರಣೆಗೆ ಹೇಳಬೇಕು ಅಂದರೆ ಝೂಹೋ, ಇದು ಗೂಗಲ್ ಹಾಗೂ ಮೈಕ್ರೋಸಾಫ್ಟ್ನ ರೀತಿಯೇ ಕೆಲವೊಂದು ಕೆಲಸವನ್ನ ಮಾಡುತ್ತೆ. ಇದರಲ್ಲಿ ನೀವು ಮೇಲ್ ಮಾಡಬಹುದು, PPT ರೆಡಿ ಮಾಡಬಹುದು, ಸ್ಪ್ರೆಡ್ ಶೀಟ್ ರೆಡಿ ಮಾಡಬಹುದು. ಹೀಗೆ ಗೂಗಲ್ನಲ್ಲಿ ಯಾವೆಲ್ಲ ಕೆಲಸವನ್ನ ಮಾಡ್ತೀರೋ ಅದರಲ್ಲಿ ಬಹುತೇಕ ಕೆಲಸವನ್ನ ಝೂಹೋ ಆ್ಯಪ್ನಲ್ಲಿ ಕೂಡ ಮಾಡಬಹುದು. ಇದು ನಮ್ಮ ದೇಶದಲ್ಲೇ ನಿರ್ಮಾಣವಾದ ಆ್ಯಪ್. ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ, ಭಾರತದ IT ಸಚಿವ ಅಶ್ವಿನಿ ವೈಷ್ಣವ್, ನಾನು ಇನ್ನು ಮುಂದೆ ಗೂಗಲ್ ಬದಲು ಝೂಹೋ ಬಳಕೆ ಮಾಡ್ತೇನೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ನಿಮಗೆ ಈ ಝೂಹೋ ಹೆಸರು ಕೇಳಿದಾಗ ಇದನ್ನ ಇತ್ತೀಚೆಗೆ ರೆಡಿ ಮಾಡಿದ್ದಾರೆ ಅಂತ ಅನಿಸಿರಬಹುದು. ಆದರೆ ಝೂಹೋ 1996ರಲ್ಲಿ ಸ್ಥಾಪನೆಯಾಗಿತ್ತು ಅಂದರೆ ನೀವು ನಂಬಲೇಬೇಕು. ಆದರೆ ನಮ್ಮಲ್ಲಿ ತುಂಬ ಜನಕ್ಕೆ ಝೂಹೋ ಬಗ್ಗೆ ಗೊತ್ತೇ ಇಲ್ಲ. ನಮಗೆ ವಿದೇಶಿ ಪ್ರೇಮ ಜಾಸ್ತಿ. ನಿಮಗೆಲ್ಲ ಹೈಕ್ ಅನ್ನುವ ಮೆಸೆಂಜರ್ ಆ್ಯಪ್ನ ಬಗ್ಗೆ ಗೊತ್ತಿರಬಹುದು. ಇದು ವಾಟ್ಸಪ್ಗೆ ಪರ್ಯಾಯವಾಗಿ ಭಾರತದಲ್ಲಿ ರೆಡಿಯಾದ ಆ್ಯಪ್.
ನಿಮ್ಮಲ್ಲಿ ತುಂಬ ಜನ ಈ ಆ್ಯಪನ್ನು ಬಳಕೆ ಮಾಡಿರಬಹುದು. ನಿಜ ಹೇಳಬೇಕು ಅಂದರೆ ವಾಟ್ಸಪ್ಗಿಂತ ಹೈಕ್ ತುಂಬಾ ಚೆನ್ನಾಗಿತ್ತು. ಆದರೆ ನಮ್ಮ ಜನ ಮಾತ್ರ ಅದನ್ನು ಹೆಚ್ಚು ಬಳಕೆ ಮಾಡಲೇ ಇಲ್ಲ. ನಮ್ಮ ದೇಶದಲ್ಲಿ ರೆಡಿಯಾದ ಹೈಕ್ ಆ್ಯಪನ್ನು ಬಿಟ್ಟು ನಾವು ಅಮೆರಿಕಾದ ವಾಟ್ಸಪ್ಪನ್ನು ತಲೆ ಮೇಲೆ ಹೊತ್ತು ಮೆರೆದಾಡಿಸಿದ್ವಿ. ಸರಿಯಪ್ಪ, ಇಷ್ಟೆಲ್ಲ ಕೇಳಿದ ಮೇಲೆ ನಾನು ಇನ್ನು ಮುಂದೆ ಹೈಕ್ ಬಳಕೆ ಮಾಡ್ತೇನೆ ಅಂತ ಹೇಳಿದರೆ ಅದು ಸಾಧ್ಯವಾಗೋದಿಲ್ಲ. ಕಾರಣ ಹೈಕ್ ನಷ್ಟ ಅನುಭವಿಸಿ ಬಾಗಿಲು ಹಾಕ್ಕೊಂಡಿದೆ. ಈ ರೀತಿ ಆದರೆ ಯಾರಿಗಾದರೂ ನಮ್ಮ ದೇಶದಲ್ಲಿ ಪರ್ಯಾಯ ವ್ಯವಸ್ಥೆಗಳನ್ನು ಮಾಡೋದಕ್ಕೆ ಧೈರ್ಯ ಬರುತ್ತಾ ಹೇಳಿ? ಎಲ್ಲಿವರೆಗೆ ನಮ್ಮವರೇ ನಮಗೆ ಸಪೋರ್ಟ್ ಮಾಡೋದಿಲ್ವೋ ಅಲ್ಲಿವರೆಗೆ ಭಾರತದಲ್ಲಿ ಪರ್ಯಾಯ ಆ್ಯಪ್ಗಳನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯವಿಲ್ಲ. ನಿಮಗೆ ಗೊತ್ತಿರಲಿ ಅನ್ನುವ ವಿಚಾರ ಕೇಳ್ತಾ ಇದ್ದೀವಿ. ನಾವು ಆ್ಯಪ್ಗಳ ವಿಚಾರದಲ್ಲಿ ಅಮೆರಿಕಾಗೆ ಎಷ್ಟೆಲ್ಲ ಡಿಪೆಂಡ್ ಆಗಿದ್ದೇವೆ ಅಂದರೆ, ನಾವು ಬಳಕೆ ಮಾಡುವ ಅಮೆಜಾನ್, ಗೂಗಲ್, ಫೇಸ್ಬುಕ್, ವಾಟ್ಸಪ್, ಮೈಕ್ರೋಸಾಫ್ಟ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಇದೆಲ್ಲವೂ ಕೂಡ ಅಮೆರಿಕಾದ ಆ್ಯಪ್ಗಳು. ನಾವು ಹೆಚ್ಚೆಚ್ಚು ಬಳಕೆ ಮಾಡಿದಷ್ಟು ಹಣ ಹೋಗೋದು ಅಮೆರಿಕಾಗೆ ಹೊರತು ಭಾರತಕ್ಕಲ್ಲ. ಈ ಆ್ಯಪ್ಗಳಿಂದ ಅಮೆರಿಕ $100 ಬಿಲಿಯನ್ ಸಂಪಾದನೆ ಮಾಡುತ್ತೆ. ಇದು ಈಗಿನ ನಂಬರ್ ಅಷ್ಟೇ. ಭವಿಷ್ಯದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಅಮೆರಿಕ ಇದರಿಂದ ಲಾಭ ಮಾಡಿಕೊಳ್ಳುತ್ತೆ. ಅದಕ್ಕಿಂತ ಮೊದಲು ನಾವು ನಮ್ಮದೇ ಆದ ಪರ್ಯಾಯ ವ್ಯವಸ್ಥೆ ಮಾಡಿದ್ರೆ ನಮ್ಮ ಹಣ ನಮ್ಮ ದೇಶದ ಕಂಪನಿಗೆ ಹೋಗುತ್ತೆ. ಅದು ಬಿಟ್ಟು ನಮಗೆ ಫಾರಿನ್ದೇ ಬೇಕು ಅಂದರೆ ನಾವು ಅಮೆರಿಕವನ್ನ ಬೆಳೆಸ್ತೇವೆಯೇ ಹೊರತು ಭಾರತ ಉದ್ಧಾರ ಆಗೋದಿಲ್ಲ. ಈಗ ಸರ್ಕಾರ ಕೂಡ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿದೆ. ಗೂಗಲ್ಗೆ ಪರ್ಯಾಯವಾಗಿ ಝೋಹೋವನ್ನ ಪ್ರಮೋಟ್ ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಆದರೆ ಭಾರತದಲ್ಲಿ ಪರ್ಯಾಯ ವ್ಯವಸ್ಥೆ ಮಾಡೋದು ಸುಲಭ ಅಲ್ಲ. ಅರೆ, ಚೀನಾ ಮಾಡಿದೆ ಅಂತ ಹೇಳ್ತೀರಿ, ನಮ್ಮಿಂದ ಆಗೋದಿಲ್ಲ ಅಂತ ಹೇಳ್ತೀರಿ. ಎಲ್ಲವನ್ನ ನೀವೇ ಹೇಳಿದರೆ ಹೇಗೆ ಅಂತ ನೀವು ಕೇಳಬಹುದು. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಚೀನಾ ಆರಂಭದಲ್ಲೇ ಪರ್ಯಾಯ ವ್ಯವಸ್ಥೆಗಳನ್ನು ಮಾಡಿತ್ತು. ಗೂಗಲ್ ತನ್ನ ದೇಶಕ್ಕೆ ಎಂಟ್ರಿ ಕೊಟ್ಟ ಕೂಡಲೇ ಪರ್ಯಾಯವಾಗಿ ಚೀನಾ ಆ್ಯಪ್ ರೆಡಿ ಮಾಡಿತ್ತು. ಆದರೆ ಭಾರತದಲ್ಲಿ ಹಾಗಲ್ಲ. ಭಾರತದಲ್ಲಿ ಈ ಸಂಸ್ಥೆಗಳು ಹೆಮ್ಮರವಾಗಿ ಬೆಳೆದಾಗಿದೆ. ಈಗ ಭಾರತದಲ್ಲಿ ಯಾವುದೋ ಒಂದು ಕಂಪನಿ ಇದಕ್ಕೆ ಪರ್ಯಾಯವಾಗಿ ಬರುತ್ತೆ ಅಂದರೆ ಕಾಂಪೀಟ್ ಮಾಡೋದು ಅಷ್ಟು ಸುಲಭ ಅಲ್ಲ. ಕಾಂಪೀಟ್ ಮಾಡೋದಕ್ಕೆ ಆ ಸಂಸ್ಥೆಗಳು ಕೂಡ ಬಿಡೋದಿಲ್ಲ. ಇದೇ ಕಾರಣಕ್ಕಾಗಿ ನಮ್ಮ ದೇಶದಲ್ಲಿ ಎಷ್ಟೆಲ್ಲ ಪರ್ಯಾಯ ವ್ಯವಸ್ಥೆಗಳು ಬಂತೋ ಅದೆಲ್ಲ ಯಶಸ್ವಿ ಆಗಲೇ ಇಲ್ಲ. ಯಶಸ್ವಿ ಆಗೋದಕ್ಕೆ ಈ ಕಂಪನಿಗಳು ಬಿಡೋದಿಲ್ಲ. ಹೀಗಾಗಿ ಇವತ್ತು ನಾಳೆ ಏನೇನೋ ಮಾಡೋದಕ್ಕೆ ಸಾಧ್ಯವಿಲ್ಲ. ಆದರೆ ಹಂತ ಹಂತವಾಗಿ ಇವುಗಳ ವಿರುದ್ಧ ನಾವು ವ್ಯವಸ್ಥೆಗಳನ್ನು ಮಾಡ್ತಾ ಹೋದರೆ ಮುಂದಿನ 10 ವರ್ಷಗಳಲ್ಲಿ ಖಂಡಿತವಾಗಿಯೂ ಈ ಸಂಸ್ಥೆಗಳಿಗೆ ಸೆಡ್ ಹೊಡೆದು ನಿಲ್ಲಬಹುದು. ಇಲ್ಲಿವರೆಗೆ ಆಗಿದ್ದು ಆಯಿತು. ಇನ್ನು ಮುಂದೆ ಭವಿಷ್ಯದ ಟೆಕ್ನಾಲಜಿ ಬಗ್ಗೆ ಭಾರತ ಯೋಚನೆ ಮಾಡಬೇಕಾಗಿದೆ. AI ಅನ್ನ ಭವಿಷ್ಯ ಅಂತ ಕರಿತೇವೆ. ಈ AI ನಲ್ಲೂ ಕೂಡ ನಾವು ಅಮೆರಿಕ ನಿರ್ಮಿತ ಆ್ಯಪ್ಗಳನ್ನು ಬಳಕೆ ಮಾಡ್ತಾ ಇದ್ದೇವೆ. ಇದನ್ನ ಈಗಲೇ ನಿಲ್ಲಿಸಿ ಪರ್ಯಾಯ ವ್ಯವಸ್ಥೆಗಳನ್ನು ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಭಾರತ ಅವಲಂಬನೆಯಾಗೋದು ತಪ್ಪುತ್ತೆ. ಹಾಗಂತ ಭಾರತ ಈ ವಿಚಾರದ ಬಗ್ಗೆ ಯೋಚನೆ ಮಾಡ್ತಾನೆ ಇಲ್ಲ ಅಂತಲ್ಲ. ಭಾರತೀಯ ಹಲವು ಸಂಸ್ಥೆಗಳು AI ಸ್ಟಾರ್ಟ್ಅಪ್ಗಳನ್ನು ಮಾಡ್ತಾ ಇದ್ದಾವೆ. ಸರ್ಕಾರ ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ನಮ್ಮಲ್ಲಿ ಟ್ಯಾಲೆಂಟ್ಗಳಿಗೇನು ಕಡಿಮೆ ಇಲ್ಲ, ಆದರೆ ಅದು ಬಳಕೆ ಆಗ್ತಾ ಇಲ್ಲ ಅಷ್ಟೇ. ಹಾಗೆ ನೋಡ್ಲಿಕ್ಕೆ ಹೋದರೆ ಗೂಗಲ್ CEO ಭಾರತದವರು, ಮೈಕ್ರೋಸಾಫ್ಟ್ನ CEO ಭಾರತದವರು, ಜಗತ್ತಿನ ದೈತ್ಯ ಟೆಕ್ ಕಂಪನಿಗಳ ಮುಖ್ಯಸ್ಥರೆಲ್ಲರೂ ಭಾರತೀಯರೇ. ಹಾಗಾಗಿ ನಮ್ಮಲ್ಲಿ ಟ್ಯಾಲೆಂಟ್ಗಳಿಗೇನು ಕಡಿಮೆ ಇಲ್ಲ, ಆದರೆ ಅದು ಭಾರತದಲ್ಲೇ ಉಪಯೋಗ ಆಗಬೇಕು. ಆ ರೀತಿ ಆಗಬೇಕು ಅಂದರೆ ಮೊದಲು ನಾವು ಬೆಳಿಬೇಕು, ಸರ್ಕಾರ ಸಪೋರ್ಟ್ ಮಾಡಬೇಕು, ಎಲ್ಲದಕ್ಕಿಂತ ಹೆಚ್ಚಾಗಿ ಜನ ಸಪೋರ್ಟ್ ಮಾಡಬೇಕು. ಜನ ನಮ್ಮವರ ಜೊತೆ ನಿಂತ್ಕೊಂಡು ಬಿಟ್ಟರೆ ಅಮೆರಿಕ ನಮ್ಮೆದುರು ಜುಜುಬಿಗೆ ಸಮಾನ. ಎಲ್ಲವೂ ನಮ್ಮ ಕೈಯಲ್ಲಿದೆ. ನಿಮ್ಮ ಪ್ರಕಾರ ಭಾರತ ಪರ್ಯಾಯ ಆ್ಯಪ್ಗಳನ್ನು ರೆಡಿ ಮಾಡಬೇಕಾ? ಕಾಮೆಂಟ್ ಮಾಡಿ.